ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ ನೋಡಿ ಪ್ರೋತ್ಸಾಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಕಥೆಯ ಶೀರ್ಷಿಕೆ ವ್ಯಾಮೋಹ ವಿನಾಶಕ್ಕೆ ಹಾದಿ. ರಾಮಾಯಣದ ಬಂಗಾರದ ಜಿಂಕೆ ಪ್ರಸಂಗ ನಿಮಗೆಲ್ಲ ತಿಳಿದಿದೆ. ರಾಮ ಸೀತೆಯರು ವನವಾಸದಲ್ಲಿರುವಾಗ ರಾವಣನು ಸೀತೆಯನ್ನು ಕಂಡನು. ಸೀತೆ ಸೌಂದರ್ಯಕ್ಕೆ ಮಾರು ಹೋದನು. ಹೇಗಾದರೂ ಮಾಡಿ ಅವಳನ್ನು ಪಡೆಯಬೇಕೆಂಬ ತೀವ್ರ ಹಂಬಲ ಅವನಲ್ಲಿ ಉಂಟಾಯಿತು. ಈ ಅತಿಯಾದ ಆಸೆಯನ್ನು ವ್ಯಾಮೋಹ ಎನ್ನುತ್ತಾರೆ. ರಾವಣನು ಸೀತೆಯನ್ನು ಅಪಹರಿಸುವ ಸಂಚು ಮಾಡಿ ತಮ್ಮ ಮಾರೀಚನ ಸಹಾಯ ಪಡೆದನು. ರೂಪಾಂತರ ವಿದ್ಯೆ ತಿಳಿದ ಮಾರೀಚನು ಬಂಗಾರದ ಜಿಂಕೆಯ ರೂಪದಲ್ಲಿ ಆಶ್ರಮದ ಹತ್ತಿರ ಸುಡಿದಾಡಿದನು. ಸೀತೆ ಆ ಸುಂದರ ಜಿಂಕೆಗೆ ಮರಳಾಗುತ್ತಾಳೆ. ಅದನ್ನು ತನ್ನದಾಗಿಸಿಕೊಳ್ಳುವ ತೀವ್ರ ಇಚ್ಛೆ ಅವಳಲ್ಲಿ ಉಂಟಾಗುತ್ತದೆ. ಇದು ಕೂಡ ವ್ಯಾಮೋಹವೇ. ಜಿಂಕೆ ಪಡೆಯಲು ರಾಮ ಲಕ್ಷ್ಮಣನನ್ನು ಕಾಡಿಗೆ ಕಳಿಸುತ್ತಾಳೆ. ಆಗ ಹೊಂಚು ಹಾಕಿ ರಾವಣನು ಸೀತೆಯನ್ನು ಅಪಹರಿಸಿದ ಕತೆ ನಿಮಗೆಲ್ಲ ತಿಳಿದಿದೆ. ಹೀಗೆ ವ್ಯಾಮೋಹದಿಂದ ರಾಮಾಯಣದ ಮಹಾಯುದ್ಧ ಆಗಿ ರಾವಣನ ಸರ್ವಸ್ವ ವಿನಾಶವಾಯಿತು. ರಾವಣನು ಮಹಾ ದೈವಭಕ್ತ ಹಾಗೂ ಜ್ಞಾನಿ ಪುರುಷನಾಗಿದ್ದನು. ಆದರೂ ಸೀತೆ ಮೇಲಿನ ವ್ಯಾಮೋಹದಿಂದ ತನ್ನ ವಿವೇಚನೆ ಕಳೆದುಕೊಂಡನು. ಹಾಗೆಯೇ ಅರಮನೆ ಸಂಪತ್ತು ಹಾಗಲ ಸಕಲ ಭೋಗ ವಸ್ತುಗಳನ್ನೂ ತೊರೆದು ವೈರಾಗ್ಯ ಪಡೆದ ಸೀತೆ ಒಂದು ಚಿಕ್ಕ ಆಸೆಗೆ ಬಲಿಯಾಗಿ ರಾವಣನ ಬಲೆಗೆ ಬಿದ್ದಳು. ಅದೇ ರೀತಿ ಧೃತರಾಷ್ಟ್ರನು ತನ್ನ ಮಕ್ಕಳ ಮೇಲೆ ಅತಿಯಾದ ಕುರುಡು ವ್ಯಾಮೋಹ ಇಟ್ಟಿದ್ದನು. ಅದರ ಫಲವಾಗಿ ಅವನ ಇಡೀ ಸಂತಾನ ನಾಶವಾಯಿತು. ಸ್ನೇಹಿತರೆ, ಮೋಹಕ್ಕಿಂತಲೂ ವ್ಯಾಮೋಹ ತುಂಬ ಅಪಾಯಕಾರಿ. ಮೋಹ ಮನಸ್ಸನ್ನು ಸೆಳೆಯುತ್ತದೆ, ಆದರೆ ವ್ಯಾಮೋಹ ಮನಸ್ಸನ್ನು ಕಬಳಿಸುತ್ತದೆ. ವ್ಯಾಮೋಹ ಬುದ್ಧಿಯನ್ನು ಮಂಕು ಮಾಡಿಸುತ್ತದೆ. ವ್ಯಾಮೋಹ ಬಂದರೆ ವಿವೇಕ ದೂರ ಎನ್ನುವ ಗಾದೆ ಇದೆ. ವ್ಯಾಮೋಹದ ಬಿರುಗಾಳಿ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ. ವ್ಯಾಮೋಹದ ವಿಕಾರಕ್ಕೆ ಬಲಿಯಾಗದಂತೆ ಜಾಗ್ರತೆ ವಹಿಸೋಣ. ಧನ್ಯವಾದಗಳು.